ಬಳ್ಳಾರಿಯಲ್ಲಿ ಗೂಂಡಾಗಿರಿ, ಒಬ್ಬ 26 ವರ್ಷದ ಯುವಕನ ಕೊಲೆ, ರಕ್ತಪಾತ, ಒಬ್ಬ ಶಾಸಕ ಗಂಗಾವತಿ ಶಾಸಕನಾಗಿರುವಂಥ ನನ್ನ ಮನೆ ಮೇಲೇನೆ ಪ್ರೈವೇಟ್ ಗನ್ಮ್ಯಾನ್ಗಳಿಂದ ಫೈರಿಂಗ್ ಮಾಡಿರುವಂಥ ಒಂದು ಘಟನೆ. ಇವತ್ತು 20-30 ವರ್ಷಗಳ ಹಿಂದೆ ನಾವು ಎಲ್ಲೋ ಒಂದು ಬಿಹಾರ, ಉತ್ತರ ಪ್ರದೇಶದಲ್ಲಿ ಕೇಳ್ತಾ ಇರುವಂಥ ಒಂದು ಘಟನೆಗಳು ಶಾಂತಿಗೆ ಬೀಡಾಗಿರುವಂಥ ಕರ್ನಾಟಕದಲ್ಲಿ ಇವತ್ತು ಈ ಗೂಂಡಾ ರಾಜ್ಯ ಅನ್ನುವಂಥ ಒಂದು ಪರಿಸ್ಥಿತಿಯಲ್ಲಿ ಬಳ್ಳಾರಿಯಲ್ಲಿ ನಿರ್ಮಾಣ ಆಗಿರುವಂಥ ಒಂದು ವಿಚಾರ ಆಗಿರ್ಬೋದು. ಸಂವಿಧಾನಬದ್ಧವಾಗಿ ಆಯ್ಕೆಯಾಗಿರುವಂಥ ಒಬ್ಬ ಶಾಸಕನಿಗೆ ರಕ್ಷಣೆ ಬೇಕು ಅಂತ ಕೇಳಿದಾಗ ಈ ಕರ್ನಾಟಕ ರಾಜ್ಯದ ಒಬ್ಬ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಇರಾನಿಂದ, ಅಮೆರಿಕದಿಂದ ಸೆಕ್ಯೂರಿಟಿ ತಗೊಂಡು ಬರಲಿ ಅಂತ ಹೇಳೋದ್ರ ಮೂಲಕ ಸಂವಿಧಾನಬದ್ಧವಾಗಿ ಆಯ್ಕೆ ಆಗಿರುವಂಥ ಈ ರಾಜ್ಯದ ಉಪಮುಖ್ಯಮಂತ್ರಿ ಈ ರೀತಿ ಹೇಳಿಕೆಗಳನ್ನು ಕೊಡೋದ್ರ ಮೂಲಕ ಸಾಮಾನ್ಯ ಜನರಿಗೆ ಇನ್ನೇನು ಇವರು ಭದ್ರತೆಯನ್ನ ಕೊಡ್ತಾರೆ ಅನ್ನುವಂಥ ಒಂದು ಪ್ರಶ್ನೆ ಮೂಡುವಂಥ ಒಂದು ಸ್ಥಿತಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಂದಿದೆ ಬಂಧುಗಳೇ. ಅದೇ ಒಂದು ರೀತಿಯಲ್ಲಿ ದುರ್ದೈವ ಅಂತಂದ್ರೆ ಈ ನಮ್ಮ ಕೊಪ್ಪಳ ಜಿಲ್ಲೆಯ ಸಂಸದ ರಾಜಶೇಖರ್ ಹಿದ್ನಾಳ್ ಅಂತ ಅವರು ಇವತ್ತು ಆನೆಗೊಂದಿಯಲ್ಲಿ ನಮ್ಮ ಸ್ಥಳೀಯ ಒಬ್ಬ ಮಹಿಳೆ, ಒಬ್ಬ ವಿದೇಶಿ ಇಸ್ರಾಯೇಲ್ ಮಹಿಳೆ ಮೇಲೆ ಅತ್ಯಾಚಾರವನ್ನ ಎಸಗಿ ಒಬ್ಬ ಒರಿಸ್ಸಾ ಮೂಲದ ವ್ಯಕ್ತಿಯನ್ನ ಕಾಲುವೆಯಲ್ಲಿ ನೂಕಿ ಹತ್ಯೆ ಮಾಡಿ ಒಬ್ಬ ಅಮೆರಿಕ ಪ್ರಜೆ ತನ್ನ ಪ್ರಾಣವನ್ನ ರಕ್ಷಣೆ ಮಾಡಿಕೊಂಡು ಓಡೋಗಿರುವಂತ ಅಂತ ಒಂದು ಭೀಕರ ಘಟನೆಯನ್ನ, ಯಾವುದೋ ಒಂದು ಸಣ್ಣ ಘಟನೆ ನಮ್ಮ ಆನೆಗೊಂದಿಯಲ್ಲಿ ಆಯಿತು ಅಂತೇಳಿ ಒಬ್ಬ ಸಂಸದ ಇವತ್ತು ಸಂವಿಧಾನಬದ್ಧವಾಗಿ ಆಯ್ಕೆ ಆಗಿರುವಂತವನು ಮಾತಾಡ್ತಾನೆ ಅಂತಂದ್ರೆ ಬಂಧುಗಳೇ, ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಸ್ಥಿತಿ ಏನಾಗ್ತಾ ಇದೆ ಅಂತೇಳಿ ನಾವೆಲ್ಲರೂ ಕೂಡ ನಮ್ಮನ್ನು ನಾವೇ ಪ್ರಶ್ನೆ ಮಾಡ್ಕೊಳ್ಳುವಂಥ ಒಂದು ಪರಿಸ್ಥಿತಿ ಬಂಧುಗಳೇ. ಇವತ್ತು ಹುಬ್ಬಳ್ಳಿಯಲ್ಲಿ ಒಬ್ಬ ಮಹಿಳೆಯ ಮೇಲೆ ದೌರ್ಜನ್ಯ, ಯಾರು ಬಂಧನ ಆಗಿರಲಿಕ್ಕಿಲ್ಲ. ಬಳ್ಳಾರಿಯಲ್ಲಿ ಪ್ರೈವೇಟ್ ಗನ್ಮ್ಯಾನ್ಗಳಿಂದ ಫೈರಿಂಗ್ ಆಗಿ ಒಬ್ಬ ವ್ಯಕ್ತಿ ಸತ್ತೋದ ಮೇಲೆ ನನ್ನ ಮೇಲೆ ಗುಂಡಿನ ದಾಳಿ ಮಾಡಿದ್ರು ಕೂಡ ಇದುವರೆಗೆ ಆ ಶಾಸಕ ಅನುಯಾಯಿಗಳನ್ನ ಬಂಧನ ಮಾಡದೇ ಇರುವಂತ ಒಂದು ಪರಿಸ್ಥಿತಿ. ಸಿಡ್ಲಘಟ್ಟದಲ್ಲಿ ಒಬ್ಬ ಮಹಿಳಾ ಅಧಿಕಾರಿ, ಮುನ್ಸಿಪಲ್ ಕಮಿಷನರ್ ತನ್ನ ಪ್ರಾಮಾಣಿಕ ಕೆಲಸ ಮಾಡ್ತಾ ಇದ್ರೆ ಅವರಿಗೆ ಇವತ್ತು ಒಂದು ಬೆದರಿಕೆಯನ್ನು ಹಾಕಿ ಅವರನ್ನ ಏನ್ ಬೇಕಾದ್ರೂ ಮಾಡಿ ಸುಟ್ಟು ಬಿಸಾಕ್ತೀವಿ ಅಂತ ಹೇಳಿ ಅಂತ ಮಾತುಗಳಾಗಿರ್ಬೋದು. ಹುಮ್ನಾಬಾದಲ್ಲಿ ನಮ್ಮ ಶಾಸಕರ ಮೇಲೆ ಇನ್ನೊಬ್ಬ ಶಾಸಕ ದೌರ್ಜನ್ಯ ಮಾಡ್ತಾ ಇರುವಂತದ್ದಾಗಿರ್ಬೋದು. ಉಡುಪಿಯಲ್ಲಿ ಸಾಕ್ಷಾತ್ ಒಬ್ಬ ಜಿಲ್ಲಾಧಿಕಾರಿ ಸ್ವರೂಪ ಅವರು ಕೇಸರಿ ಧ್ವಜವನ್ನು ಹಿಡಿದು ಉಡುಪಿ ಪರ್ಯಾಯ ಮಠದಲ್ಲಿ, ಉಡುಪಿಯಲ್ಲಿ ಆ ಕ್ರಿಶ್ಚಿಯನ್ ಮಠದಲ್ಲಿ ಆ ಭಗವದ್ ಧ್ವಜವನ್ನ, ಕೇಸರಿ ಧ್ವಜವನ್ನು ಇಟ್ಕೊಂಡು ಒಬ್ಬ ಜಿಲ್ಲಾಧಿಕಾರಿ ಅದನ್ನ ಉದ್ಘಾಟನೆ ಮಾಡಿದರೆ ಅವ್ರ ಮೇಲೆ ವಿಚಾರಣೆ ಮಾಡುವಂತ ಒಂದು ಕೆಲಸ. ಅಂದ್ರೆ ಕೇಸರಿ ಧ್ವಜವನ್ನು ಇಟ್ಕೊಂಡು ಉದ್ಘಾಟನೆ ಮಾಡಿರುವಂತ ಒಬ್ಬ ಜಿಲ್ಲಾಧಿಕಾರಿ ಮೇಲೆ ನೀವು ಇವತ್ತು ವಿಚಾರಣೆ ಮಾಡ್ತೀರಿ. ಕೊಲೆಗಡಕರನ್ನ ಇವತ್ತು ನೀವು ಬಂಧನ ಮಾಡಲ್ಲ, ಅಧಿಕಾರಿಗಳನ್ನ ಬೆದರಿಸಿರೋರನ್ನ ಬಂಧನ ಮಾಡಿಲ್ಲ ಅಂತಂದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಸಂವಿಧಾನವನ್ನ ಗೌರವಿಸ್ತಾ ಇದೀವ, ಸಂವಿಧಾನ ಬದುಕಿದೆಯಾ ಅನ್ನುವಂಥ ಒಂದು ಪ್ರಶ್ನೆಯನ್ನ ಇವತ್ತು ನಾವೆಲ್ಲರೂ ಕೂಡ ನಾವು ಪ್ರಶ್ನಿಸ್ಕೋಬೇಕಾಗಿರುವಂತ ಒಂದು ವಿಷಯ ಬಂಧುಗಳೇ. ಇವತ್ತು ನಮ್ಮ ತಹಸೀಲ್ದಾರ್ಗಳು ತುಂಬಾ ವಿವರವಾಗಿರೋ ಕೂಡ ಹೇಳಿದ್ದಾರೆ. ಇವತ್ತು ನಾವೇನು ಜನವರಿ 26 ನಮ್ಮ ದೇಶದ ಸಂವಿಧಾನ ಅಂಗೀಕಾರಗೊಂಡಿದ್ದೇವೆ. ಇಂದು ನಾವು ಕೇವಲ ಗಣರಾಜ್ಯೋತ್ಸವವನ್ನು ನಾವು ಆಚರಣೆ ಮಾಡೋದಂತಲ್ಲ, ಪ್ರಜಾಪ್ರಭುತ್ವದ ಆತ್ಮವನ್ನೇ ನಾವು ಆಚರಣೆ ಮಾಡ್ತಾ ಇರುವಂಥದ್ದು. ಸಂವಿಧಾನದ ನಮ್ಮ ಹಕ್ಕುಗಳ ರಕ್ಷಕ, ನಮ್ಮ ಸ್ವಾತಂತ್ರ್ಯದ ಕವಚ ಇಂದಿನ ಈ ಒಂದು ದಿವಸ. ಬಂಧುಗಳೇ, ಮೊದಲನೇದಾಗಿ ನಾನು ಈ ಭಾಗದ ಶಾಸಕನಾಗಿ ಈ ಶುಭ ದಿನದಂದು ಕೆಲವೊಂದು ಅಭಿವೃದ್ಧಿ ಕೆಲಸಗಳ ಬಗ್ಗೆ ತಮ್ಮ ಮುಂದೆ ನಾನು ಹೇಳಲು ಇಚ್ಛೆಪಡ್ತೇನೆ. ಮೊದಲನೇದಾಗಿ ಇದೇ ನಮ್ಮ ಕನಗಿರಿ ರೋಡಲ್ಲಿ ನಮ್ಮ ಸ್ಟೇಡಿಯಂ ಬಗ್ಲಿಗೆ 5 ಎಕರೆ ಜಮೀನಲ್ಲಿ ಜಿಲ್ಲಾ ಮಟ್ಟದ ಒಂದು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಅನ್ನ ಕೇವಲ 15 ದಿವಸಗಳಲ್ಲಿ ಪ್ರಾರಂಭ ಮಾಡಲಿಕ್ಕೆ ಕೆಲಸ ಪ್ರಾರಂಭ ಮಾಡ್ತಾ ಇದ್ದೀರಿ ಅಂತ ಹೇಳಲು ಇಚ್ಛೆ ಪಡ್ತೇನೆ. ಕಾರಣ, ಒಂದು ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ ಅಲ್ಲಿ ಇರುವಂತಹ ದೊಡ್ಡ ಮಟ್ಟದ ಬಸ್ ಸ್ಟ್ಯಾಂಡ್ ಗಂಗಾವತಿಗೆ ನನ್ನ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ನಿಗಮದ ಅಡಿಯಲ್ಲಿ ಶಾಸಕರ ಅನುದಾನದಲ್ಲಿ ಆ ಬಸ್ ಸ್ಟ್ಯಾಂಡ್ ಅನ್ನು ನಿರ್ಮಾಣ ಮಾಡ್ತಾ ಇರುವಂತದ್ದು. ಅದೇ ಒಂದು ರೀತಿಯಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಆಶೀರ್ವಾದದಿಂದ 108 ಅಮೃತ್ ನಗರ ಒಂದು ರೈಲ್ವೆ ಸ್ಟೇಷನ್ಗಳನ್ನ ಅವರು
ಉದ್ಘಾಟನೆ ಮಾಡಿದ್ರು. ಗಂಗಾವತಿ ನಗರದಲ್ಲಿ ಕೂಡ ಅತ್ಯಂತ ಸುಂದರವಾದ ಐತಿಹಾಸಿಕ ಸ್ಮಾರಕಗಳ ಮಾದರಿಯಲ್ಲಿ ಸುಮಾರು 25 ಕೋಟಿ ವೆಚ್ಚದಲ್ಲಿ ರೈಲ್ವೆ ಸ್ಟೇಷನ್ ಪ್ರಾರಂಭ ಮಾಡೋದಕ್ಕೆ ಹಣ ಬಿಡುಗಡೆಯಾಗಿ ಟೆಂಡರ್ ಕರೆಯೋ ಹಂತಕ್ಕೆ ಬಂದಿದೆ. ಅದು ಕೂಡ ಇನ್ನೊಂದು ತಿಂಗಳಲ್ಲಿ ನಮ್ಮ ಗಂಗಾವತಿ ರೈಲ್ವೆ ಸ್ಟೇಷನ್ ಕೆಲಸ ಕೂಡ ಪ್ರಾರಂಭ ಆಗುತ್ತೆ ಅಂತ ಹೇಳೋದಕ್ಕೆ ನಾನು ಹೆಮ್ಮೆ ಪಡ್ತಾ ಇದ್ದೀನಿ ಬಂಧುಗಳೇ. ನಮ್ಮ ಗಂಗಾವತಿ ನಗರದಲ್ಲಿ ಮುಖ್ಯಮಂತ್ರಿಗಳ ಒಂದು 25 ಕೋಟಿ ಹಣ ಅವರು ಬಿಡುಗಡೆ ಮಾಡಿರುವಂತಹ ಅನುದಾನದಲ್ಲಿ ಜೊತೆಗೆ KKRDB ಹಣದಲ್ಲಿ ಸುಮಾರು 35 ಕೋಟಿ ವೆಚ್ಚದಲ್ಲಿ ನಗರದ ಎಲ್ಲ ಪ್ರಮುಖ ರಸ್ತೆಗಳ ಕಾರ್ಯಕ್ರಮ ಇನ್ನೊಂದು 15 ದಿವಸಗಳಲ್ಲಿ ಪ್ರಾರಂಭ ಆಗುತ್ತೆ ಅಂತ ಹೇಳಿ ಹೇಳೋದಕ್ಕೆ ನಾನು ಹೆಮ್ಮೆ ಪಡ್ತೀನಿ ಬಂಧುಗಳೇ.